ವಸತಿ ಹಾಗೂ ನಿವೇಶನ ವಂಚಿತರಿಗೆ ನಿವೇಶನ ನೀಡಲು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ವತಿಯಿಂದ ತಿಪಟೂರು ನಗರಸಭೆ ಮುಂಭಾಗ ಬೃಹತ್ ಪ್ರತಿಭಟನಾ ಧರಣಿ ನಡೆಸಿ ನಗರಸಭೆ ಕಾರ್ಯವೈಖರಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ದಲಿತ ಮುಖಂಡರು ನಗರದಲ್ಲಿ ನಿವೇಶನ ವಂಚಿತರಿಗೆ ನಿವೇಶನ ನೀಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ತಾಲೂಕು ಸಂಚಾಲಕ ಜಕ್ಕನಹಳ್ಳಿ ಮೋಹನ್ ಕುಮಾರ್, ತಿಪಟೂರು ನಗರಸಭೆ ವಸತಿ ಹಾಗೂ ನಿವೇಶನ ವಂಚಿತರಿಗೆ ನಿವೇಶನ ನೀಡಲು ವಿಫಲವಾಗಿದೆ. ಹಕ್ಕಿ ಪಕ್ಷಿಗಳು ತನ್ನದೇ ಆದ ಗೂಡು ಹೊಂದುತ್ತವೆ, ಆದರೆ ಪ್ರಜ್ಞಾವಂತನಾದ ಮನುಷ್ಯ ಗೌರವಯುತವಾದ ಬದುಕು ಬದುಕಲು ಸೂಕ್ತವಾದ ಮನೆಯಿಲ್ಲದೆ ಪರದಾಡುವಂತಾಗಿದೆ ಎಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ನಗರ ಅಧ್ಯಕ್ಷ ಸತೀಶ್ ಮಾರನಗೆರೆ, ರಘು ಭಾಗುವಾಳ ಲಿಂಗರಾಜು, ಮಹಿಳಾ ಘಟಕದ ಅಧ್ಯಕ್ಷೆ ಕವಿತಾ ಮಹೇಶ್, ತಾಲೂಕು ಸಂಘಟನಾ ಸಂಚಾಲಕ ಹತ್ಯಾಳ್ ಕೀರ್ತಿ, ಜಯಕುಮಾರ್ ಹಾಲ್ಕುರಿಕೆ, ಶಂಕರಲಿಂಗಯ್ಯ, ರಂಗಸ್ವಾಮಿ ಹುಲಿಹಳ್ಳಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ನಗರಸಭೆ ಪೌರಾಯುಕ್ತ ವಿಶ್ವೇಶ್ವರಯ್ಯ ಭದ್ರಗಡೆ ಮನವಿ ಪತ್ರ ಸ್ವೀಕರಿಸಿದರು. ವಸತಿ ವಂಚಿತರಿಗಾಗಿ ಸಂಕಷ್ಟದಲ್ಲಿ ತಲುಪುತ್ತಿರುವ ನಗರವಾಸಿಗಳು ತಿಪಟೂರು ನಗರದ ಸುತ್ತಮುತ್ತ ಆಶ್ರಯ ಯೋಜನೆಗೆ ಈಗಾಗಲೇ 100 ಎಕರೆ ಜಾಗವನ್ನು ಗುರುತಿಸಿದ್ದು ಸಂಬಂಧಪಟ್ಟ ಇಲಾಖೆ ಮತ್ತು ತಾಲೂಕು ಆಡಳಿತ ಅರ್ಹ ಫಲಾನುಭವಿಗಳಿಗೆ ವಸತಿ ಮತ್ತು ನಿವೇಶನ ನೀಡುವಲ್ಲಿ ಸಂಪೂರ್ಣ ವಿಫಲರಾಗಿರುತ್ತೀರಿ. ನಗರಸಭೆಯು ಮಲಧಾರಣೆ ಧೋರಣೆಯನ್ನು ತೋರುತ್ತಿದ್ದು ಬೇಜವಾಬ್ದಾರಿತನವನ್ನು ಖಂಡಿಸಿ ಈಗಾಗಲೇ ಆಶ್ರಯ ಯೋಜನೆಗೆ ಗುರುತಿಸಿರುವ ಜಾಗವನ್ನು ನಗರಸಭೆಯು ತನ್ನ ವಶಕ್ಕೆ ತೆಗೆದುಕೊಂಡು ಜರೂರಾಗಿ ನಿವೇಶನ ಹಂಚಿಕೆ ಮಾಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸುತ್ತದೆ. ಇಲ್ಲವಾದಲ್ಲಿ ಅಹೋರಾತ್ರಿ ಧರಣಿ ನಡೆಸುತ್ತೇವೆಂದು ಈ ಮೂಲಕ ಘನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ ಎಂಬ ವಿಷಯವನ್ನು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪರವಾಗಿ ಎಲ್ಲ ಮುಖಂಡರುಗಳು ಸೇರಿಸಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇವತ್ತು ನಮ್ಮ ನಗರಸಭೆಯ ಕಮಿಷನರ್ ಮೂಲಕ ಘನ ಸರ್ಕಾರಕ್ಕೆ ನಾವು ಮನವಿಯನ್ನು ನೀಡಿದ್ದೇವೆ. ಮಾಡಿ ಏನು ನಿವೇಶನವನ್ನು ಕಲ್ಪಿಸಿಕೊಡಿ ಅಂತೇಳಿ ಸರ್ಕಾರದಿಂದ ಮಂಜೂರಾದರೂ ಸಹ ನಗರಸಭೆ ಮೆಂಬರ್ಸ್ ಇರ್ಬೋದು, ಆಯುಕ್ತರಿರ್ಬೋದು, ಅದರಲ್ಲಿ ಯಾವುದೇ ನಿವೇಶನವನ್ನು ಮಂಜೂರು ಮಾಡಿಕೊಳ್ಳುತ್ತಲೇ ಏನು ಎಲ್ಲ ಜಾತಿಯ ದಲಿತರು, ಎಲ್ಲ ಜಾತಿಯ ಬಡವರಿಗೆ ನಿವೇಶನ ಕೊಡೋದ್ರಲ್ಲಿ ಇವತ್ತು ಫೇಲ್ಯೂರಾಗಿದ್ದಾರೆ. ಹಾಗಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಚ್ಚರಿಸುತ್ತೆ, ನೀವೇನಾದರೂ ಮುಂದಿನ ದಿನಗಳಲ್ಲಿ ಕಾಲಾವಕಾಶ ಕೊಡ್ತೀವಿ, 3 ತಿಂಗಳು ಕಾಲಾವಕಾಶದೊಳಗಡೆ ಆಗಿ ನೀವು ನಗರಸಭಾ ಆಯುಕ್ತರೇನಿದ್ದೀರಾ, ನಗರಸಭಾ ಅಧ್ಯಕ್ಷರಿರ್ಬೋದು, ಮೆಂಬರ್ಸ್ ಇರ್ಬೋದು, ನೀವೇನಾದರೂ ಬಡವರಿಗೆ ಎಲ್ಲ ಜಾತಿಯ ನೊಂದಂತ ದಲಿತರಿಗೆ ನಿವೇಶನ ರೈತರು ಯಾರಿದ್ದಾರೆ ಅವ್ರಿಗೆ ನೀವೇನಾದರೂ ನಿವೇಶನ ಕೊಡಲಿಲ್ಲ ಅಂದರೆ ಇದೇ 3 ತಿಂಗಳಲ್ಲಿ ಉಗ್ರವಾದ ಪ್ರತಿಭಟನೆ, ಅಹೋರಾತ್ರಿ ಪ್ರತಿಭಟನೆ ನಗರಸಭೆಯಲ್ಲೇ ಇದೇ ನಗರಸಭೆ ಮುಂದೆ ಮಾಡ್ತೀವಿ ನಮ್ಮ ಸಂಘಟನೆ ಅಂತ ಹೇಳ್ತಾ ತಮಗೆ ಎಚ್ಚರಿಕೆ ಕೊಡ್ತಾ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಜೈ ಭೀಮ್. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.